ಘಟಕ ಐ.ವಿ. ಸಂಕೀರ್ಣ, ಮಂಗಳೂರು ವಿಶ್ವವಿದ್ಯಾಲಯ, ವಿ.ಎ. ಇತ್ಯಾದಿ. ಕಲಾಮಂಗಳ 4. ರಿಪೇರ, ಸಂಪತ್ ಸಿರಿಮನೆ. ಕರ್ತೃ, ಕೃತಿ ಪರಿಚಯ. ಕನ್ನಡದ ಪ್ರಮುಖ ಲೇಖಕರಲ್ಲಿ ಸಂಪತ್ ಸಿರಿಮನೆಯವರು ಒಬ್ಬರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನವರಾದ ಸಂಪತ್ ಸಿರಿಮನೆಯವರು ಕೆಲಕಾಲ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿ ತದನಂತರ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ವೃತ್ತಿನಿರತರಾಗಿದ್ದರು. ಇದೀಗ ತಮ್ಮ ಆಸಕ್ತಿಯ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಸಿರಿಮನೆಯವರು ಡಿ. ಸತ್ಯಪ್ರಕಾಶ್ ಅವರು ನಿರ್ದೇಶಿಸಿದ ಒಂದಲ್ಲ ಎರಡಲ್ಲ ಚಲನಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ 2020ರಲ್ಲಿ ರಘುನಂದನ್ ಕಾನಡ್ಕ ಅವರು ನಿರ್ದೇಶಿಸಿದ ಜಿ. ಪಿ. ಎಸ್. ಕಿರುಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಡಾ. ಪುನೀತ್ ರಾಜಕುಮಾರ್ ಅವರ ನಟನೆಯ ಲಕ್ಕಿ ಮ್ಯಾನ್ ಮತ್ತು ಗಂಧದ ಗುಡಿ ಸಿನಿಮಾಗಳ ಚಿತ್ರಕಥೆಗಳನ್ನು ಬರೆದಿದ್ದಾರೆ. ಸುಧಾ ಪತ್ರಿಕೆ ಲಲಿತ ಪ್ರಬಂಧಕ್ಕಾಗಿ ಏರ್ಪಡಿಸಿದ ಯುಗಾದಿ ವಿಶೇಷಾಂಕ ಸ್ಪರ್ಧೆಯಲ್ಲಿ ಸಂಪತ್ ಸಿರಿಮನೆಯವರು ಸತತ 3 ಸಲ ಬಹುಮಾನ ಪಡೆದಿದ್ದಾರೆ. 2020ರಲ್ಲಿ ಸಂಗಾತ ಕಥಾಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಪಡೆದಿದ್ದಾರೆ. 2022ರಲ್ಲಿ ಇವರ ಮೊದಲ ಕಥಾಸಂಕಲನ ಲೆಟ್ಸ್ ಬ್ರೇಕಪ್ ಕಾನ್ನೆ ಪ್ರಕಾಶನದ ಮೂಲಕ ಪ್ರಕಟವಾಗಿದೆ. ಸಂಪತ್ ಸಿರಿಮನೆಯವರು ಹೊಸ ಮತ್ತು ಉದಯೋನ್ಮುಖ ಬರಹಗಾರರಿಗಾಗಿ ಆನ್ಲೈನ್ ವೇದಿಕೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಇಬ್ಬನಿ ಎಂಬ ಜಾಲತಾಣವನ್ನು ಸಮೂಹದ ಪ್ರಯತ್ನದೊಂದಿಗೆ ಸ್ಥಾಪಿಸಿದ್ದಾರೆ. ಸಿನಿಮಾರಂಗದಲ್ಲಿ ಕೆಲಸ ಮಾಡುತ್ತಿರುವ ಸ್ನೇಹಿತರೊಂದಿಗೆ ಸೇರಿ ಫ್ಲಾಂಜ್ ರೈಟರ್ಸ್ ಬ್ಲಾಕ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಕನ್ನಡ ಸಿನಿಮಾರಂಗಕ್ಕೆ ಅತ್ಯಗತ್ಯವಾದ ಅತ್ಯುತ್ತಮ ಕತೆ, ಚಿತ್ರಕಥೆಗಳನ್ನು ಬರೆದು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಹಿತ್ಯ ಮತ್ತು ಸಿನಿಮಾರಂಗಗಳಲ್ಲಿ ಅತೀವ ಆಸಕ್ತಿ ಹೊಂದಿರುವ ಸಿರಿಮನೆಯವರು ಎರಡರಲ್ಲೂ ಆಸಕ್ತಿಯಿಂದ ದುಡಿಯುತ್ತಿದ್ದಾರೆ. ಆಶಯ ರಿಪೇರಿ ಸಂಪತ್ ಸಿರಿಮನೆಯವರ ಒಂದು ತುಂಬಾ ಸ್ವಾರಸ್ಯಪೂರ್ಣವಾದ ಲಲಿತ ಪ್ರಬಂಧ. ವಸ್ತುವಿನ ರಿಪೇರಿಗಿಂತ ಮನಸ್ಸಿನ ರಿಪೇರಿ ಬಹುಮುಖ್ಯ ಎಂಬುದನ್ನು ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿಸುವುದು ಈ ಲಲಿತ ಪ್ರಬಂಧದ ಮೂಲ ಆಶಯ. ರಿಪೇರಿ ಬರಹವು ಮೊದಮೊದಲು ಭೌತಿಕ ವಸ್ತುಗಳ ರಿಪೇರಿ ಕುರಿತಂತೆ ಆರಂಭವಾಗುವ ಈ ಲಲಿತ ಪ್ರಬಂಧದ ವೈಚಾರಿಕ ಚಿಂತನೆ ಕ್ರಮೇಣ ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಿಗೆ ನುಗ್ಗುತ್ತಾ ಒಳನೋಟವನ್ನು ಒದಗಿಸುವ ಚಿಂತನೆಯಾಗಿ ಬೆಳೆಯುತ್ತದೆ. ಈ ಬರೆಹ ಎತ್ತಿ ತೋರಿಸುವ ಸಂಗತಿಗಳು ಸಮಕಾಲೀನ ಸಾಮಾಜಿಕ ಸಂದರ್ಭದ ನಿರಾಕರಿಸಲಾಗದ ಸತ್ಯಗಳಾಗಿ ನಮ್ಮನ್ನು ಕಾಡತೊಡಗುತ್ತವೆ, ಅಂತರಂಗದಲ್ಲಿ ವಿಚಾರದ ತರಂಗಗಳನ್ನೆಬ್ಬಿಸುತ್ತವೆ. ರಿಪೇರಿ ವೃತ್ತಿಗಳನ್ನು ಹುಟ್ಟುಹಾಕುತ್ತದೆ, ಬದಲಾದ ಮನೋಧರ್ಮವನ್ನು ಸೂಚಿಸುತ್ತದೆ. ಒಂದು ಕಲೆಯಾಗಿ, ಸಂಬಂಧಗಳನ್ನು ಬೆಳೆಸುವ ಹಾಗೂ ಅಳಿಸುವ ಮೂಲವಾಗಿ ಸೋಜಿಗ ಮೂಡಿಸುತ್ತದೆ. ಶೈಕ್ಷಣಿಕ ಮಟ್ಟದ ಅಳತೆಗೋಲಾಗಿ, ಜೀವನಕ್ರಮ ಮತ್ತು ಆರೋಗ್ಯದ ಸೂಚಕವಾಗಿ, ನಮ್ಮೊಳಗನ್ನು ಬಗೆಯುತ್ತದೆ. ಉತ್ಪಾದಕ ಕಂಪನಿಗಳ ಕುರಿತಂತೆ ಸಂದೇಹದ ವಿಮರ್ಶೆಯಾಗಿ, ಬಳಕೆದಾರನ ಕೊಳ್ಳುಬಾಕತನದ ಟೀಕೆಯಾಗಿ, ಹೀಗೆ ನಮ್ಮನ್ನು ಬಹಿರಂಗವಾಗಿ ಆಂತರಂಗಿಕವಾಗಿ ಕೆಣಕುತ್ತಾ, ಜಾಲಾಡಿಸುತ್ತಾ ಸಾಗುತ್ತದೆ. ಬುದ್ಧಿಗೆ ಸಾಣೆ ಹಿಡಿಯುತ್ತದೆ ಈ ಬರಹ. ಸಂಕ್ಷಿಪ್ತ ಸಾರಾಂಶ. ವಸ್ತುಗಳು ಮತ್ತು ರಿಪೇರಿಯ ಸಂಬಂಧ ಮರ ಮತ್ತು ಬಳ್ಳಿಯಂತೆ. ರಿಪೇರಿ ಎನ್ನುವುದು ಬಸ್ಸು, ರೈಲು, ಫ್ರಿಡ್ಜು, ಕಾಲೇಜಿನಂತೆಯೇ ಕನ್ನಡೀಕರಣಗೊಂಡಿರುವ ಇಂಗ್ಲಿಷ್ ಪದ. ಪೇರ್ ಎಂದರೆ ಜೋಡಿ, ರೀಪೇರ್ ಎಂದರೆ ಮರುಜೋಡಣೆ. ರಿಪೇರಿಯ ಅತ್ಯಂತ ಮೂಲಭೂತ ಅವಸ್ಥೆಯೆಂದರೆ ಒಡೆದು ಹೋಗಿರುವುದನ್ನು ಜೋಡಿಸುವುದು. ಯಾವುದೋ ಮುರಿದುಹೋಯಿತು ಎಂದ ತಕ್ಷಣ ಹೊಸದನ್ನು ಕೊಂಡುತರುವುದರ ಬದಲು ಅದನ್ನೇ ಮತ್ತೆ ಜೋಡಿಸಿ ಒಂದಿಷ್ಟು ಕೊಂಕುಗಳೊಂದಿಗೆ ಮರು ಬಳಸಲು ಸಾಧ್ಯವಾದರೆ ಅದೇ ರಿಪೇರಿ. ಜಪಾನೀಯರ ಸೌಂದರ್ಯಶಾಸ್ತ್ರದಲ್ಲಿ ವಚಿ ಸಚಿ ಎಂಬೊಂದು ಆದರ್ಶವಿದೆ. ನಮ್ಮೊಳಗಿನ ಅಪೂರ್ಣತೆಯನ್ನು ನಾವು ರಿಪೇರಿ ಮಾಡಿಕೊಳ್ಳುವುದು ಸುಲಭ ಎಂಬುದನ್ನು ಈ ಆದರ್ಶ ಇಂದಿಗೂ ಎಲ್ಲೆಡೆ ಸಾರುತ್ತಿದೆ. ಈ ಮರುಜೋಡಣೆಯ ಬಗ್ಗೆ ಜಪಾನಿನ ಮತ್ತೊಂದು ಪುರಾತನ ಅಭ್ಯಾಸವೆಂದರೆ ಕಿಂಟುಗಿ ಎಂಬುದು. ಮುರಿದ ಭಾಗಗಳನ್ನು ಚಿನ್ನದಿಂದ ಜೋಡಿಸುವ ಒಂದು ವಿಶಿಷ್ಟ ಕಲೆ ಇದು. ಕೊರತೆ ಕಂಡ ಕೂಡಲೇ ಹೊಸದರತ್ತ ಮುಖ ಮಾಡದೇ ಇರುವುದನ್ನೇ ರಿಪೇರಿ ಮಾಡುವುದು ಶ್ರೇಷ್ಠ ಎಂಬುದರ ಬಗ್ಗೆ ಭಾರತೀಯ ಇತಿಹಾಸದಲ್ಲೂ ಉಲ್ಲೇಖಗಳಿವೆ. ಅನೇಕ ಪುರಾತನ ಭಾರತೀಯ ದೇವಾಲಯ, ಅರಮನೆ ಮತ್ತು ಕಟ್ಟಡಗಳ ಜೀರ್ಣೋದ್ಧಾರ ಈ ರಿಪೇರಿನ್ನೇ ಸೂಚಿಸುತ್ತದೆ. ಮಯಮತಂ ಎಂಬ 11ನೇ ಶತಮಾನದ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥದಲ್ಲಿ ಈ ಜೀರ್ಣೋದ್ಧಾರದ ಬಗ್ಗೆಯೇ ಒಂದು ಇಡೀ ಅಧ್ಯಾಯವಿದ್ದರೆ, ಅದಕ್ಕಿಂತಲೂ ಹಳೆಯದಾದ ಅಗ್ನಿಪುರಾಣದಲ್ಲಿ 2 ಅಧ್ಯಾಯಗಳನ್ನು ಜೀರ್ಣೋದ್ಧಾರಕ್ಕಾಗಿಯೇ ಮೀಸಲಿಟ್ಟಿದ್ದಾರಂತೆ. ಒಟ್ಟಿನಲ್ಲಿ ನಮ್ಮ ಪೂರ್ವಜರೂ ಕೂಡ ತಮಗೆ ಗೊತ್ತಿಲ್ಲದಂತೆ ಸರ್ವಿಸ್ ಸೆಂಟರುಗಳನ್ನು ನಡೆಸುತ್ತಿದ್ದರೆಂದುಕೊಳ್ಳಬಹುದು. ಇನ್ನು ವೈಯಕ್ತಿಕವಾಗಿ ಬರುವುದಾದರೆ ರಿಪೇರಿಗೆ ಸಂಬಂಧಪಟ್ಟಂತೆ ಲೇಖಕರ ನೆನಪುಗಳ ಸರಣಿ ಶುರುವಾಗುವುದು ಒಂದು ವಿಡಿಯೋ ಗೇಮಿನಿಂದ.
ಲೇಖಕರು 2ನೇ ತರಗತಿಯಿದ್ದಾಗ ಅವರ ದೊಡ್ಡಪ್ಪ ವಿಡಿಯೋ ಗೇಮ್ ತಂದುಕೊಟ್ಟಿದ್ದರು. ಕಾರ್ ರೇಸು ಆಡುವಾಗ ಬಟನ್ನುಗಳ ಮೇಲೆ ದುಪ್ಪಟ್ಟು ಬಲ ಪ್ರಯೋಗಿಸಿದರೆ ಕಾರು ವೇಗವಾಗಿ ಹೋಗುತ್ತದೆಂದು ದಬಾಯಿಸಿ ಕುಟ್ಟಿ ಲೇಖಕರು ಅದನ್ನು ಹಾಳು ಮಾಡಿದ್ದಾಯಿತು. ಬಟನ್ನನ್ನು ಕುಟ್ಟಿದಂತೆಯೇ ತಮ್ಮ ಅಪ್ಪ ತನ್ನನ್ನು ಕುಟ್ಟುತ್ತಾರೆ ಎಂಬ ಗಾಬರಿಗೆ ಅಪ್ಪ ಬರುವ ಮುಂಚೆಯೇ ಊಟ ಮಾಡಿ ಮಲಗಿಬಿಟ್ಟಿದ್ದರು. ಮಾರನೆಯ ದಿನ ಅಪ್ಪ ಅದನ್ನು ಸರಿ ಮಾಡಿಸಿ ತಂದುಕೊಟ್ಟಾಗ ಲೇಖಕರಿಗೆ ಅತೀವ ಅಚ್ಚರಿ. ಎಷ್ಟರವರೆಗೆ ಹಾಳಾದರೆ ರಿಪೇರಿ ಸಾಧ್ಯವಿದೆ ಎನ್ನುವ ಲೇಖಕರ ನಂತರದ ಪ್ರಯೋಗದಲ್ಲಿ ವಿಡಿಯೋ ಗೇಮ್ ಯಾವುದಕ್ಕೂ ಉಪಯೋಗಕ್ಕೆ ಬಾರದೆ ಕಸದ ಬುಟ್ಟಿ ಸೇರಿದ್ದು ವಿಪರ್ಯಾಸವೇ. ಒಟ್ಟಿನಲ್ಲಿ ಒಮ್ಮೆ ಕೆಟ್ಟು ನಿಂತರೆ ಅದೇ ಅಂತ್ಯ ಎಂದು ತಿಳಿದಿದ್ದ ಲೇಖಕರಿಗೆ ರಿಪೇರಿ ಎಂಬುದರ ಪರಿಚಯ ಆಗಿದ್ದು ಆಗಲೇ. ರಿಪೇರಿಗಳು ಮನಸ್ಸುಗಳನ್ನು ಒಂದು ಮಾಡಬಹುದು, ಮನಸ್ಸುಗಳನ್ನು ಒಡೆಯಲೂಬಹುದು ಎಂದು ಲೇಖಕರಿಗೆ ಅರ್ಥವಾಗಲು ಕೊಂಚ ಸಮಯ ಹಿಡಿಯಿತು. ಲೇಖಕರ ಊರಿನಲ್ಲಿ ಪ್ರಸಿದ್ಧನಾಗಿದ್ದ ಗ್ಯಾರೇಜ್ ರಾಜಣ್ಣ ಇದಕ್ಕೊಂದು ಸಾಕ್ಷಿ. ಟಿ.ವಿ., ರೇಡಿಯೋ, ಟೇಪ್ ರೆಕಾರ್ಡರ್ ಹೀಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನೆಲ್ಲ ರಿಪೇರಿ ಮಾಡುತ್ತಿದ್ದ ಬಾಬು ಊರಿನಲ್ಲಿ ರೇಡಿಯೋ ಬಾಬು ಎಂದೇ ಫೇಮಸ್ಸು. ರೇಡಿಯೋ ಬಾಬುವಿಗೆ ತನ್ನ ಕೈಯಲ್ಲಿ ರಿಪೇರಿಯಾಗಲು ಸಾಧ್ಯವಾಗದ ಎಲೆಕ್ಟ್ರಾನಿಕ್ ವಸ್ತುವೊಂದು ಭೂಮಿಯ ಮೇಲೆ ಇರಲು ಸಾಧ್ಯವೇ ಇಲ್ಲ ಎನ್ನುವ ಜಂಭ. ಆದರೆ ಇಂತಹ ರಿಪೇರಿ ಬಾಬುವನ್ನೇ ಲೇಖಕರ ಮನೆಯ ಹಳೆಯ ಇಸ್ತ್ರಿಪೆಟ್ಟಿಗೆಯೊಂದು ತರತರ ನಡುಗಿಸಿಬಿಟ್ಟಿತು. ಅದೊಂದು ನಿಯೋ ಎನ್ನುವ ಯಾವುದೋ ಹೆಸರಿಲ್ಲದ ಕಂಪನಿಯ ಸಿಕ್ಕಾಪಟ್ಟೆ ಹಳೆಯ ಮತ್ತು ಅಸಾಧಾರಣ ಇಸ್ತ್ರಿಪೆಟ್ಟಿಗೆ. ಲೇಖಕರು ಹುಟ್ಟುವುದಕ್ಕಿಂತ ಮುಂಚೆ ಅವರ ಮನೆಗೆ ಬಂದಿದ್ದ ಆ ಇಸ್ತ್ರಿಪೆಟ್ಟಿಗೆ ಅವರ ಇಂಜಿನಿಯರಿಂಗ್ ಕಾಲೇಜಿನ ಬಟ್ಟೆಗಳನ್ನು ಇಸ್ತ್ರಿ ಮಾಡುವ ಹಂತಕ್ಕೆ ಬಂದರೂ ಒಮ್ಮೆಯೂ ಕೈಕೊಟ್ಟಿರಲಿಲ್ಲ. ಆದರೆ 2 ದಶಕಗಳಿಂದ ಬಟ್ಟೆಗಳನ್ನು ಐರನ್ ಮಾಡಿ ಮಾಡಿ ಬಿಸಾಕಿದ್ದ ಇಸ್ತ್ರಿಪೆಟ್ಟಿಗೆ ಹಾಳಾಗಿತ್ತು. ಸರಿ, ರಿಪೇರಿ ಬಾಬುವಿನ ಪ್ರವೇಶವಾಯಿತು. ಎಡಗೈಯಲ್ಲಿ ರಿಪೇರಿ ಮಾಡಿ ಮುಗಿಸಿರುತ್ತೇನೆ, ಬೆಳಗ್ಗೆ ಬನ್ನಿ ಎಂದು ದರ್ಪದಿಂದ ನುಡಿದ ರಿಪೇರಿ ಬಾಬು ರಾತ್ರಿ ಇಸ್ತ್ರಿಪೆಟ್ಟಿಗೆಯನ್ನು ಓಪನ್ ಮಾಡುತ್ತಿದ್ದಂತೆ ದಿಗೂಢನಾಗಿದ್ದ. ಅದರೊಳಗಿರುವ ಯಾವ ಅಡಿಭಾಗಗಳೂ ಅವನ ಜೀವನದಲ್ಲಿ ಎಂದೂ ನೋಡದವಾಗಿದ್ದವು. ರಾತ್ರಿಯೆಲ್ಲ ಸಿಕ್ಕ ವೈರುಗಳನ್ನು ಕಿತ್ತು ಜೋಡಿಸಿ ದೇವರಿಗೆ ಕೈ ಮುಗಿದು ಅಲಕ್ಬುಲಕ್ ಆಗಿ ಸರಿ ಆಗಿಬಿಡಲಿ ಎಂದು ಬೇಡಿಕೊಂಡ. ಅವನ ಪ್ರಾರ್ಥನೆ ದೇವರಿಗೆ ಕೇಳಿಸಿಕೊಳ್ಳಲಿಲ್ಲ. ಆ ಇಸ್ತ್ರಿಪೆಟ್ಟಿಗೆ ಮುಂಬೈಗೆ ಹೋಗಿ ಬಂದರೂ ಸರಿಯಾಗದೆ ಕೊನೆಗೆ ಆ ಕಂಪನಿಯ ಇಮೇಲ್ ವಿಳಾಸ ಹುಡುಕಿ ಸಂದೇಶ ಕಳಿಸಿದ್ದಾಯಿತು. ಆ ಕಂಪನಿಯವರು ನಷ್ಟವಾಗಿ ಭಾರತದಲ್ಲಿದ್ದ ತಮ್ಮ ಎಲ್ಲಾ ಶಾಖೆಗಳನ್ನು ಮುಚ್ಚಿಕೊಂಡು ಇಂಗ್ಲೆಂಡಿಗೆ ಹೋಗಿ ಬಿಟ್ಟಿದ್ದರು. ಆದರೂ ಅವರು ಇಸ್ತ್ರಿಪೆಟ್ಟಿಗೆಯನ್ನು ತಮ್ಮದೇ ಖರ್ಚಿನಲ್ಲಿ ಇಂಗ್ಲೆಂಡಿಗೆ ತರಿಸಿಕೊಂಡು ರಿಪೇರಿ ಮಾಡಿ ವಾಪಸ್ ಕೊರಿಯರ್ ಮಾಡಿದ್ದಲ್ಲದೆ ತಮ್ಮ ಕಂಪನಿಯ ವಸ್ತುವಿನ ಕಾರ್ಯಕ್ಷಮತೆಯನ್ನು ಕಣ್ಣಿಟ್ಟು ನೋಡಿ ಎಂದು ಅಲ್ಲಿನ ಪತ್ರಿಕೆಗಳಲ್ಲೆಲ್ಲ ನ್ಯೂಸು ಮಾಡಿಸಿಕೊಂಡರಂತೆ. ಫಾರಿನ್ನಿಂದ ಮರಳಿದಿಸ್ತ್ರಿಪೆಟ್ಟಿಗೆಗೆ ರಾಜವೈಭೋಗದ ಸ್ವಾಗತ ಸಿಕ್ಕಿತು. ಜೀವಮಾನದಲ್ಲಿ ಒಂದು ನದಿಯನ್ನು ಸರಿಯಾಗಿ ದಾಟದ ನಮ್ಮ ಕುಟುಂಬದಲ್ಲಿ ಸಾಗರವನ್ನೇ ದಾಟಿಕೊಂಡು ಬಂದಿದ್ದ ಆ ಐರನ್ ಬಾಕ್ಸು ಅದ್ವಿತೀಯನೇ ಆಗಿತ್ತು. ಈ ಎಲ್ಲಾ ಘಟನೆಗಳನ್ನು ರಿಪೇರಿ ಬಾಬು ಮಾತ್ರ ಅವನದ್ದೇ ದೃಷ್ಟಿಕೋನದಲ್ಲಿ ನೋಡಿದ್ದ. ನನ್ನ ಹೆಸರು ಹಾಳು ಮಾಡಬೇಕು ಅಂತಾನೆ ಯೂಸೇ ಮಾಡೆ ಸೈಡಿಗಿಟ್ಟಿದ್ 50 ವರ್ಷ ಹಳೆ ಐರನ್ ಬಾಕ್ಸು ರಿಪೇರಿ ಕೊಟ್ರು ಎಂದು ಎಲ್ಲರ ಬಳಿ ಬೈದುಕೊಂಡು ಬಂದನಲ್ಲದೆ ಅದಾದ ಮೇಲೆ ನಾವು ಯಾವುದೇ ವಸ್ತುವನ್ನು ರಿಪೇರಿಗೆ ಕೊಂಡೊಯ್ದರೂ ಇದು ನನ್ ಲೆವೆಲ್ಲಿಗಾಗಲ್ಲ ಬಿಡಿ, ಫಾರಿನ್ನಿಗ್ ಕಳ್ಳಿ ನೋಡಿ ಯಾವಕ್ಕೂ ಎಂದು ಹೇಳಿ ತಿರಸ್ಕರಿಸುತ್ತಿದ್ದ. ಅವನ ಮತ್ತು ನಮ್ಮ ಕುಟುಂಬದ ಮಧ್ಯೆ ಇದ್ದ ಸಂಬಂಧ ಮತ್ತೆಂದೂ ಇಸ್ತ್ರಿ ಮಾಡಿ ಸಪಾಟು ಮಾಡಲಾಗದಷ್ಟು ಹದಗೆಟ್ಟಿತ್ತು. ರಿಪೇರಿಯಿಂದ ಒಳ್ಳೆಯದಾಗುವುದು, ಕೆಟ್ಟದ್ದಾಗುವುದು ಸಂದರ್ಭಕ್ಕೆ ಬಿಟ್ಟದ್ದು. ಆದರೆ ರಿಪೇರಿಯೇ ತಮ್ಮ ಯೋಗ್ಯತೆಗೆ ಮಾನದಂಡವಾಗುವಂತಹ ಪರಿಸ್ಥಿತಿ ಬರುತ್ತದೆಂದು ಲೇಖಕರು ಖಂಡಿತವಾಗಿಯೂ ಊಹಿಸಿರಲಿಲ್ಲ. ಅಂತಹ ವಿಚಿತ್ರ ಸನ್ನಿವೇಶ ಯಾವುದೋ ಸಮಾರಂಭಕ್ಕೆಂದು ಲೇಖಕರು ಕಾಡಿನ ಮಧ್ಯೆ ಇದ್ದ ತಮ್ಮ ದೊಡ್ಡಪ್ಪನ ಮನೆಗೆ ಹೋದಾಗ ಉದ್ಭವವಾಗಿಯೇ ಬಿಟ್ಟಿತ್ತು. ದೊಡ್ಡಪ್ಪನ ಮನೆಯಲ್ಲಿದ್ದ ಲ್ಯಾಂಡ್ಲೈನ್ ಫೋನಿನ ಬಳಿ ಒಂದು ಚಿಕ್ಕ ಬಲ್ಬು ಹಾಕಿದ್ದರು. ಅವರ ಮನೆಯ ಸುತ್ತ ಕಗ್ಗಾಡಿದ್ದರಿಂದ ಮಟಮಟ ಮಧ್ಯಾಹ್ನ ಕೂಡ ಮನೆಯೊಳಗೆ ಸಂಪೂರ್ಣ ಕತ್ತಲೇ ಇರುತ್ತಿತ್ತು. ಹೀಗಾಗಿ ಫೋನಿನ ಪಕ್ಕ ಇದ್ದ ಫೋನ್ ನಂಬರುಗಳನ್ನು ಬರೆದಿಟ್ಟಿದ್ದ ಬುಕ್ಕು ತೆಗೆದು ನಂಬರ್ ನೋಡಿ ಯಾರಿಗಾದರೂ ಕರೆ ಮಾಡಬೇಕಾದರೆ ಆ ಬಲ್ಬು ಬೆಳಕು ಬೀರುವುದು ಅನಿವಾರ್ಯವಾಗಿತ್ತು. ಆ ಬಲ್ಬು ಲೇಖಕರು ಹೋಗುವ ಹಿಂದಿನ ದಿನವೇ ಕೈಕೊಟ್ಟಿತ್ತು. ದೊಡ್ಡಪ್ಪನ ಮಗ ಅಂದರೆ ಲೇಖಕರ ಅಣ್ಣ ಕಾರಣಾಂತರಗಳಿಂದ ಸಮಾರಂಭಕ್ಕೆ ಬರುವುದಿಲ್ಲ ಎಂದು ಹೇಳುವುದರ ಜೊತೆಗೆ ಅವನಿಗೆ ಎಲ್ಲ ಗೊತ್ತಾಗುತ್ತೆ, ಅವನ ಕೈಲಿ ಮಾಡ್ಸಿ, ಇಂಜಿನಿಯರಿಂಗ್ ಏನು ಮಣ್ ತಿನ್ನೋಕೆ ಮಾಡ್ಸಿದ್ರಾ ಎಂದು ಬಾಂಬು ಹಾಕಿದ್ದ. ಇದನ್ನು ಕೇಳಿ ಭೀಕರ ಅಪಘಾತಕ್ಕೆ ಒಳಗಾದ ಲೇಖಕರು ನಿಧಾನಕ್ಕೆ ಸ್ಕ್ರೂಡ್ರೈವರಿನಿಂದ ಸ್ವಿಚ್ ಬೋರ್ಡನ್ನು ಬಿಚ್ಚಿದರು. ಅಣ್ಣ ಬೇರೆ ಕರೆ ಮಾಡಿ ಹಾಗೆ ಹೀಗೆ ಮಾಡುವಂತೆ ಏನೇನೋ ಹೇಳಿದರು. ತಲೆಯೆಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದಂತೆ ತಿರುಗುತ್ತಿತ್ತು. ಹಿಂದೆ ನಿಂತಿದ್ದ ಸಂಬಂಧಿಕರೆಲ್ಲ ಹೊಟ್ಟೆ ಬಡಿದುಕೊಂಡು ನಗಲು ತಯಾರಾದ ದುರುಳರಂತೆ ಗೋಚರಿಸಲು ಶುರುವಾದರು. ರಿಪೇರಿ ಬಾಬು ನೆನಪಾದ. ಕಣ್ಣು ನೀರು ಬರುವುದೊಂದು ಬಾಕಿ.
ಎಲ್ಲವನ್ನೂ ಇದ್ದ ಹಾಗೆ ಮತ್ತೆ ಜೋಡಿಸಿ ಅಲ್ಲಿಯವರೆಗೂ ಸೌಜನ್ಯಕ್ಕೂ ನೆನೆಯದಿದ್ದ ದೇವರುಗಳ ಹೆಸರುಗಳನ್ನೆಲ್ಲ ಭಜಿಸುತ್ತಾ ಸ್ವಿಚ್ ಒತ್ತಿದೆ. ದೇವರು ಎದ್ದಿದ್ದರು. ಬಲ್ಬ್ ಬೆಳಕು ಬೀರಿತು. ಬದುಕಿದೆಯಾ ಬಡಜೀವವೇ ಎನ್ನುತ್ತಾ ಕಾಲರ್ ಏರಿಸಿಕೊಂಡು ಹೊರಬಂದರು. ರಿಪೇರಿಯ ಬಗ್ಗೆ ಇಷ್ಟೆಲ್ಲ ಬರೆದ ಮೇಲೆ ರಿಪೇರಿ ಎಂಬ ಪದವನ್ನು ಕೇಳಿದರೆ ಉರಿದು ಬೀಳುತ್ತಿದ್ದ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಲೇಬೇಕು. ಅವರೇ ನನ್ನ ತಾತ. ವಸ್ತುವಾಗಲಿ ಮನುಷ್ಯನಾಗಲಿ ಒಮ್ಮೆ ಚಾಲೂ ಆದರೆ ಮುಗಿಯಿತು. ಮತ್ತೆ ನಿಲ್ಲುವುದು ಅದರ ಅಂತ್ಯವಾದಾಗಲೇ ಎಂದು ಬಲವಾಗಿ ನಂಬಿದ್ದ ಅವರು, ಒಂದಲ ರಿಪೇರಿಗ್ ಬಂತು ಅಂದ್ರೆ ಮುಗೀತು, ಮತ್ತೆ ಜಪ್ಪಯ್ಯ ಅಂದ್ರೂ ಮೊದಲಿನ ತರ ಆಗಲ್ಲ. ಅಷ್ಟೇ ಅದರ ಕತೆ ಎಂಬುದನ್ನು ಕರಾಗ್ರೆ ವಸತೆ ಲಕ್ಷ್ಮೀ ಶ್ಲೋಕದಂತೆ ದಿನಕ್ಕೊಮ್ಮೆ ಹೇಳುತ್ತಿದ್ದರು. ರಿಪೇರಿಗೆ ಹೋದ ಟಿ.ವಿ. ವಾಪಸ್ಸು ಬಂದ ಮೇಲೆ, ನೋಡಿ ತಾತ, ಮುಂಚಿನ್ ತರಾನೇ ಬರಿದೆ ಎಂದು ಹೇಳಿದರೆ ನಂಬುತ್ತಲೇ ಇರಲಿಲ್ಲ. ನಮಗಾರಿಗೂ ಕಾಣದ ಚುಕ್ಕಿಯೊಂದು ಅವರಿಗೆ ಟಿ.ವಿ. ಯ ಪರದೆಯಲ್ಲೆಲ್ಲೋ ಕಾಣುತ್ತಿತ್ತು. ಇಂತಹ ತಾತನಿಗೆ ಹೃದಯದ ತೊಂದರೆ ಆಗಿ ವೈದ್ಯರು ಬೈಪಾಸ್ ಸರ್ಜರಿ ಮಾಡಬೇಕು ಎಂದಾಗ ತಾತ ಪೂರ್ತಿ ಕುಗ್ಗಿ ಹೋಗಿ ಬಿಟ್ಟರು. ಒಂದಲ ದೇಹಾನ ಕುಯ್ದರೆ ಮತ್ತೆ ಮೊದ್ಲಿನ್ ತರ ಆಗೋದೇ ಇಲ್ಲ, ಬೇಡ ಬಿಡಿ ಹಿಂಗೆ ಸತ್ರೂ ಪರಾಗಿಲ್ಲ ಎನ್ನಲು ಶುರು ಮಾಡಿದ್ದು ನೋಡಿ ಎಲ್ಲರಿಗೂ ಪಾಪ ಎನ್ನಿಸಿತು. ಆಪರೇಷನ್ ಆಗಿ ತಿಂಗಳುಗಳು ಕಳೆದ ಮೇಲೂ ಹಿಂದೆಲ್ಲ ಅವ್ರೇ ಬೆಳೀತಿದ್ರು, ಅವ್ರೇ ತಿಂತಿದ್ರು, 100 ವರ್ಷ ಆದ್ರೂ ಜಟ್ಟಿ ತರ ಇರ್ತಿದ್ರು. ಎಲ್ಲಾ ಕಲಬೆರಕೆ ಈಗ. ನಂದೇ ಪಾಗಿಲ್ಲ, ನಿಮ್ ದೇಹ ಎಲ್ಲ 40ಕ್ಕೆ ರಿಪೇರಿಗ್ ಬರುತ್ತೆ ನೋಡಿ ಎಂದು ಎಲ್ಲರನ್ನೂ ಗಾಬರಿಯಾಗುವಂತೆ ಅಣಕಿಸುತ್ತಿದ್ದರು. ಆದರೆ ಇಂದು ಜನರಿಗೆ ತಮ್ಮ ವಸ್ತು ಹಾಳಾದಾಗೆಲ್ಲ ಹೊತ್ತುಕೊಂಡು ಹೋಗಿ ರಿಪೇರಿ ಮಾಡಿಸುವಷ್ಟು, ಮತ್ತೆ ಅದು ತಯಾರಾಗುವವರೆಗೆ ಕಾಯುವಷ್ಟು ತಾಳ್ಮೆ ಇಲ್ಲ. ರಿಪೇರಿಗೆ ದುಡ್ಡು, ಸಮಯ ವ್ಯರ್ಥ ಮಾಡುವ ಬದಲು ಹೊಸತೇ ತೆಗೆದುಕೊಳ್ಳಬಹುದಲ್ಲ ಎಂಬುದೇ ಈಗಿನವರ ಜೀವನ ಮಂತ್ರವಾಗಿದೆ. ಅಷ್ಟೇ ಅಲ್ಲ, ಈಗ ಎಲ್ಲರಿಗೂ ತೊಂದರೆಯಾಗುತ್ತಿರುವುದು ರಿಪೇರಿಗೆಂದು ಮಾಡಬೇಕಾದ ಓಡಾಟವಲ್ಲ, ಅಕಸ್ಮಾತ್ ರಿಪೇರಿಯಾಗಿ ಬಿಟ್ಟರೆ ಮತ್ತೆ ಅದೇ ವಸ್ತುವನ್ನು ಉಪಯೋಗಿಸಬೇಕಲ್ಲ ಎಂಬ ಬೇಸರ. ಕೊಳ್ಳುಬಾಕತನವೋ ಚಂಚಲತೆಯೋ ಒಟ್ಟಿನಲ್ಲಿ ನಮ್ಮ ಮನಸ್ಸುಗಳೇ ದುರ್ಬಲವಾಗಿವೆ. ಅದಕ್ಕೆ ಸಮಾಜವೂ ದುರ್ಬಲವಾಗುತ್ತಾ ಹೋಗುತ್ತಿದೆಯೇನೋ. ಕಂಪನಿಗಳೂ ಕೂಡ ತಮ್ಮ ಆಲೋಚನೆಯ ವರಸೆ ಬದಲಾಯಿಸಿವೆ. ನೀತಿಯನ್ನು ಮರೆಯುತ್ತಿವೆ. ಒಂದು ಮೊಬೈಲು ತೆಗೆದುಕೊಂಡವನು 15 ವರ್ಷ ಮತ್ತೆ ಮಾರ್ಕೆಟ್ ಕಡೆ ಮುಖ ಹಾಕದಿದ್ದರೆ ತಮ್ಮ ಕಂಪನಿಗೆ ನಷ್ಟ ಎಂಬ ದೃಷ್ಟಿಕೋನ ಈಗ ಅವರಲ್ಲಿ ಅವತರಿಸಿದೆ. ಅದಕ್ಕೇ ಇರಬೇಕು. 90ರ ದಶಕದಲ್ಲಿ ಬರುತ್ತಿದ್ದ ನೋಕಿಯಾ ಮೊಬೈಲುಗಳು ಬುರ್ಜ್ ಖಲೀಫಾ ಮೇಲಿಂದ ಬಿದ್ದರೂ ಒಡೆಯುತ್ತಿರಲಿಲ್ಲ. ಈಗಿನವು ಸುಮ್ಮನೆ ಜೇಬೊಳಗೆ ಇಟ್ಟುಕೊಂಡಾಗಲೇ ಸ್ಕ್ಯಾಚ್ ಆಗಿ ಬಿಟ್ಟಿರುತ್ತವೆ. ಭಾವನೆಗಳೂ ಸೇರಿದಂತೆ ಇಂದು ಜಗತ್ತಿನಲ್ಲಿ ಎಲ್ಲವೂ ಆ ಕ್ಷಣದ ನೆಮ್ಮದಿಗಾಗಿಯೇ ಹುಟ್ಟುವಂತಾಗಿವೆ. ಇಂದು ರಿಪೇರಿ ಎನ್ನುವುದೇನಾದರೂ ಬೇಕಾಗಿದ್ದರೆ ಅದು ನಮ್ಮ ಮನಸ್ಸಿಗೆ ಮಾತ್ರ. ವಸ್ತುಗಳನ್ನು, ದೇಹವನ್ನು ಬೇರೆಯವರು ರಿಪೇರಿ ಮಾಡಬಹುದು, ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ನಾವೇ ಮೆಕ್ಯಾನಿಕ್ ಆಗಬೇಕು. 8 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 2, ರಿಪೇರಿಯಿಂದಾಗಿ ಸಂಬಂಧಗಳು ಬೆಳೆದ ಮತ್ತು ಅಳಿದ ಮಾದರಿಗಳನ್ನು ನಿರೂಪಿಸಿ. ಲೇಖನದಲ್ಲಿ ಅದರ ಆಶಯವನ್ನು ವಿವರಿಸಿ. ಅಥವಾ ಪ್ರಶ್ನೆ 3, ರಿಪೇರಿ, ಬರಹ ಕ್ರಮಕ್ರಮವಾಗಿ ನಮ್ಮ ಬದುಕಿನ ಎಲ್ಲ ಮುಗ್ಗುಲುಗಳ ಅರೆಕೊರೆಗಳನ್ನು ತೋರಿಸುವ ಪರಿಯನ್ನು ವಿವರಿಸಿ. ಉತ್ತರ, ರಿಪೇರಿಯಿಂದಾಗಿ ಸಂಬಂಧಗಳು ಬೆಳೆದ ಮತ್ತು ಅಳಿದ ಮಾದರಿಗಳನ್ನು ಈ ಬರಹ ಪರಿಣಾಮಕಾರಿಯಾಗಿ ವಿವರಿಸಿದೆ. ರಿಪೇರಿ ಎನ್ನುವುದು ಹಾಳಾದ ವಸ್ತುಗಳನ್ನು ಸರಿಪಡಿಸುವುದು ಎನ್ನುವುದಾಗಿರುವಂತೆಯೇ, ಅದು ಮನಸ್ಸನ್ನು ಒಂದು ಮಾಡಲೂಬಹುದು, ಮನಸ್ಸುಗಳನ್ನು ಹೊಡೆಯಲೂಬಹುದು. ಇದಕ್ಕೆ ರೇಡಿಯೋ ರಿಪೇರಿ, ಬಾಬುನ ಪ್ರಸಂಗ ಒಂದು ಒಳ್ಳೆಯ ಉದಾಹರಣೆ. 2 ದಶಕಗಳಿಂದ ಬಟ್ಟೆಗಳನ್ನು ಐರನ್ ಮಾಡಿ ಬಿಸಾಕಿದ್ದ ಲೇಖಕರ ಇಸ್ತ್ರಿಪೆಟ್ಟಿಗೆ ರಿಪೇರಿಗೆ ಬರುತ್ತದೆ. ಅದರ ರಿಪೇರಿಗೆ ಬಾಬುವಿನ ಪ್ರವೇಶವಾಗುತ್ತದೆ. ಆದರೆ ಬಾಬು ಇಸ್ತ್ರಿಪೆಟ್ಟಿಗೆಯನ್ನು ಓಪನ್ ಮಾಡುತ್ತಿದ್ದಂತೆಯೇ, ಅದರೊಳಗಿನ ಯಾವ ಅಡಿಭಾಗಗಳು ತನ್ನ ಜೀವನದಲ್ಲಿ ಎಂದೂ ನೋಡದವುಗಳಾಗಿದ್ದುದನ್ನು ಕಂಡು ದಿಗ್ಮೂಢನಾಗುತ್ತಾನೆ. ರಾತ್ರಿಯೆಲ್ಲ ಸಿಕ್ಕ ವೈರುಗಳನ್ನು ಕಿತ್ತು ಜೋಡಿಸಿ ಬಾಬುನಿಗೆ ರಿಪೇರಿ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ವಿದೇಶಕ್ಕೆ ಹೋಗಿ ರಿಪೇರಿಯಾಗಿ ಬಂದ ಸಂಗತಿ ಬಾಬುನ ಇರುಸುಮುರುಸಿಗೆ ಕಾರಣವಾಗುತ್ತದೆ. ಇಸ್ತ್ರಿಪೆಟ್ಟಿಗೆ ರಿಪೇರಿಯ ಎಲ್ಲಾ ಘಟನೆಗಳನ್ನೂ ರಿಪೇರಿ ಬಾಬು ಮಾತ್ರ ಅವನದ್ದೇ ದೃಷ್ಟಿಕೋನದಲ್ಲಿ ನೋಡುತ್ತಾನೆ. ನನ್ನ ಹೆಸರು ಹಾಳು ಮಾಡಬೇಕು ಅಂತಾನೆ ಯೂಸೇ ಮಾಡ್ದೆ ಸೈಡಿಗಿಟ್ಟಿದ್ 50 ವರ್ಷ ಹಳೇ ಐರನ್ ಬಾಕ್ಸು ರಿಪೇರಿಗ್ ಕೊಟ್ರು ಎಂದು ಎಲ್ಲರ ಬಳಿ ಬೈದುಕೊಂಡು ಬಂದನಲ್ಲದೆ ಅದಾದ ಮೇಲೆ ನಾವು ಯಾವುದೇ ವಸ್ತುವನ್ನು ರಿಪೇರಿಗೆ ಕೊಂಡೊಯ್ದರೂ, ಇದು ನನ್ ಲೆವೆಲ್ಲಿಗ್ ಆಗಲ್ಲ ಬಿಡಿ, ಫಾರಿನ್ನಿಗ್ ಕಳ್ಳಿ ನೋಡಿ ಯಾವಕ್ಕೂ ಎಂದು ಹೇಳಿ ತಿರಸ್ಕರಿಸತೊಡಗುತ್ತಾನೆ. ಅವನ ಮತ್ತು ಲೇಖಕರ ಕುಟುಂಬದ ಮಧ್ಯೆ ಇದ್ದ ಸಂಬಂಧ ಮತ್ತೆಂದೂ ಇಸ್ತ್ರಿ ಮಾಡಿ ಸಪಾಟು ಮಾಡಲಾಗದಷ್ಟು ಹದಗೆಟ್ಟು ಹೋಗುತ್ತದೆ. ರಿಪೇರಿಯಿಂದ ಒಳ್ಳೆಯದಾಗುವುದು, ಕೆಟ್ಟದ್ದಾಗುವುದು ಸಂದರ್ಭಕ್ಕೆ ಬಿಟ್ಟದ್ದು.
ಆದರೆ ಇಂದು ಜನರಿಗೆ ತಮ್ಮ ವಸ್ತು ಹಾಳಾದಾಗೆಲ್ಲ ಹೊತ್ತುಕೊಂಡು ಹೋಗಿ ರಿಪೇರಿ ಮಾಡಿಸುವಷ್ಟು, ಮತ್ತೆ ಅದು ತಯಾರಾಗುವವರೆಗೆ ಕಾಯುವಷ್ಟು ತಾಳ್ಮೆ ಇಲ್ಲ. ರಿಪೇರಿಗೆ ದುಡ್ಡು, ಸಮಯ ವ್ಯರ್ಥ ಮಾಡುವ ಬದಲು ಹೊಸತೇ ತೆಗೆದುಕೊಳ್ಳಬಹುದಲ್ಲ ಎಂಬುದೇ ಈಗಿನವರ ಜೀವನ ಮಂತ್ರವಾಗಿದೆ. ಅಷ್ಟೇ ಅಲ್ಲ, ಈಗ ಎಲ್ಲರಿಗೂ ತೊಂದರೆಯಾಗುತ್ತಿರುವುದು ರಿಪೇರಿಗೆಂದು ಮಾಡಬೇಕಾದ ಓಡಾಟವಲ್ಲ, ಅಕಸ್ಮಾತ್ ರಿಪೇರಿಯಾಗಿ ಬಿಟ್ಟರೆ ಮತ್ತೆ ಅದೇ ವಸ್ತುವನ್ನು ಉಪಯೋಗಿಸಬೇಕಲ್ಲ ಎಂಬ ಬೇಸರ. ಕೊಳ್ಳುಬಾಕತನವೋ, ಚಂಚಲತೆಯೋ ಒಟ್ಟಿನಲ್ಲಿ ನಮ್ಮ ಮನಸ್ಸುಗಳೇ ದುರ್ಬಲವಾಗಿವೆ. ಅದಕ್ಕೆ ಸಮಾಜವು ದುರ್ಬಲವಾಗುತ್ತಾ ಹೋಗುತ್ತಿದೆಯೇನೋ. ಕಂಪನಿಗಳು ಕೂಡ ತಮ್ಮ ಆಲೋಚನೆಯ ವರಸೆ ಬದಲಾಯಿಸಿವೆ. ನೀತಿಯನ್ನು ಮರೆಯುತ್ತಿವೆ. ಒಂದು ಮೊಬೈಲು ತೆಗೆದುಕೊಂಡವನು 15 ವರ್ಷ ಮತ್ತೆ ಮಾರ್ಕೆಟ್ ಕಡೆ ಮುಖ ಹಾಕದಿದ್ದರೆ ತಮ್ಮ ಕಂಪನಿಗೆ ನಷ್ಟ ಎಂಬ ದೃಷ್ಟಿಕೋನ ಈಗ ಅವರಲ್ಲಿ ಅವತರಿಸಿದೆ. ಅದಕ್ಕೇ ಇರಬೇಕು. 90ರ ದಶಕದಲ್ಲಿ ಬರುತ್ತಿದ್ದ ನೋಕಿಯಾ ಮೊಬೈಲುಗಳು ಬುರ್ಜ್ ಖಲೀಫಾ ಮೇಲಿಂದ ಬಿದ್ದರೂ ಒಡೆಯುತ್ತಿರಲಿಲ್ಲ. ಈಗಿನವು ಸುಮ್ಮನೆ ಜೇಬೊಳಗೆ ಇಟ್ಟುಕೊಂಡಾಗಲೇ ಸ್ಕ್ಯಾಚ್ ಆಗಿ ಬಿಟ್ಟಿರುತ್ತವೆ. ಭಾವನೆಗಳು ಸೇರಿದಂತೆ ಇಂದು ಜಗತ್ತಿನಲ್ಲಿ ಎಲ್ಲವೂ ಆ ಕ್ಷಣದ ನೆಮ್ಮದಿಗಾಗಿಯೇ ಹುಟ್ಟುವಂತಾಗಿವೆ. ಇಂದು ರಿಪೇರಿ ಎನ್ನುವುದೇನಾದರೂ ಬೇಕಾಗಿದ್ದರೆ ಅದು ನಮ್ಮ ಮನಸ್ಸಿಗೆ ಮಾತ್ರ. ವಸ್ತುಗಳನ್ನು, ದೇಹವನ್ನು ಬೇರೆಯವರು ರಿಪೇರಿ ಮಾಡಬಹುದು, ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ನಾವೇ ಮೆಕ್ಯಾನಿಕ್ ಆಗಬೇಕು. 6 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಕಿಟುಂಗಿ ಎಂದರೇನು? ಅದರ ಹಿನ್ನೆಲೆಯಲ್ಲಿ ರಿಪೇರಿ ಬರಹವು ಏನನ್ನು ಹೇಳುತ್ತದೆ? ವಿವರಿಸಿ. ಉತ್ತರ: ಕಿಂಟುಗಿ ಜಪಾನಿನ ಒಂದು ವಿಶೇಷ ರಿಪೇರಿ ತಂತ್ರ. ಹಾಳಾದ ವಸ್ತುಗಳನ್ನು ಮರುಜೋಡಣೆಯ ಮಾತನಾಡುವಾಗ ಗಮನಿಸಬೇಕಾದ ಒಂದು ತಂತ್ರವಿದು. ಒಡೆದುಹೋದ ಮಡಿಕೆ, ಬಟ್ಟಲುಗಳನ್ನು ಚಿನ್ನದ ಅಂಶ ಸೇರಿಸಿ ಮರುಜೋಡಣೆ ಮಾಡುವ ಈ ವಿಶೇಷ ರಿಪೇರಿ ತಂತ್ರ ಈಗ ಅದ್ಭುತ ಕಲೆಯಾಗಿಯೇ ಪ್ರಸಿದ್ಧವಾಗಿದೆ. ಕಿಂಟುಗಿ ಕಲೆಯ ಮೂಲ 14ನೇ ಶತಮಾನದ ಜಪಾನಿ ರಾಜ ಅಶಿಕಾಗ ಯೋಶಿಮಿಟ್ಟುನವರೆಗೆ ಹೋಗುತ್ತದೆ. ಅವನ ಬಳಿ ಟೀ ಕುಡಿಯಲೆಂದು ಒಂದು ವಿಶಿಷ್ಟವಾದ ಮಣ್ಣಿನ ಬಟ್ಟಲು ಇತ್ತು. ಆದರೆ ಒಂದು ದಿನ ತನ್ನ ಅತ್ಯಂತ ಇಷ್ಟದ ಆ ವಿಶಿಷ್ಟ ಟೀ ಬಟ್ಟಲನ್ನು ಗಡಿಬಿಡಿಯಲ್ಲಿ ಮುರಿದುಕೊಂಡು ಬಿಡುತ್ತಾನೆ. ಅದಕ್ಕೆ ಬದಲಿ ಬಟ್ಟಲನ್ನು ಬಳಸಲು ಮನಸ್ಸಾಗದೆ ರಿಪೇರಿ ಮಾಡಿಕೊಡಲು ಚೈನಾಕ್ಕೆ ಕಳುಹಿಸುತ್ತಾನೆ. ಏನೇ ಮುರಿದುಹೋದರೂ ಲೋಹದ ಹಾಳೆಗಳನ್ನು ಉಪಯೋಗಿಸಿ ಕೊಂಡಿಸುವುದು, ಸ್ಟ್ಯಾಪಲ್ ಮಾಡುವುದು ಆಗ ಚೈನಾದಲ್ಲಿ ಬಳಕೆಯಲ್ಲಿತ್ತಂತೆ. ಅದನ್ನೇ ಬಟ್ಟಲಿನ ಮೇಲೂ ಪ್ರಯೋಗಿಸಲಾಯಿತು. ಆದರೆ ಲೋಹದ ಹಾಳೆಗಳ ಅಂಗಿ ಚಡ್ಡಿ ಧರಿಸಿ ಬಂದ ಆ ಬಟ್ಟಲನ್ನು ನೋಡಿದಾಗ ರಾಜನಿಗೆ ಚಂದವೂ ಅನ್ನಿಸಲಿಲ್ಲ, ಬಳಸಲು ಯೋಗ್ಯವೂ ಅನ್ನಿಸಲಿಲ್ಲ. ಕೊನೆಗೂ ಹಿತ್ತಲ ಗಿಡದಲ್ಲೇ ಮದ್ದು ಹುಡುಕುವ ಜ್ಞಾನೋದಯವಾಗಿ ಆ ರಾಜ ತನ್ನ ರಾಜ್ಯದಲ್ಲಿಯೇ ಇದ್ದ ಕಲಾವಿದರನ್ನು ಕರೆಸಿದನಂತೆ. ಆ ಬಟ್ಟಲಿನ ತುಂಡುಗಳನ್ನು ನಿಮ್ಮ ಪ್ರತಿಭೆ ಉಪಯೋಗಿಸಿ ಜೋಡಿಸಬೇಕು, ಅದು ಸುಂದರವಾಗಿಯೂ ಕಾಣಬೇಕು, ಆದರೆ ಅದು ಮುರಿದುಹೋಗಿತ್ತು ಎಂಬ ಕುರುಹುಗಳನ್ನು ಮರೆಮಾಚಬಾರದು ಎಂದು ಸವಾಲೆಸೆದನಂತೆ. ಆಗ ಮೂಡಿದ ವಿಶಿಷ್ಟ ಕಲೆಯೇ ಈ ಕಿಂಟುಗಿ. ಮುರಿದ ಭಾಗಗಳನ್ನು ಚಿನ್ನದಿಂದ ಜೋಡಿಸುವ ಈ ಕಲೆ ಮರುಜೋಡಣೆಯಾಗಿರುವ ವಸ್ತುವಿನಲ್ಲಿ ಚಿನ್ನದ ಬಿರುಕುಗಳನ್ನು ಶಾಶ್ವತವಾಗಿಸುತ್ತದೆ. ಅದನ್ನು ನೋಡಿದಾಗಲೆಲ್ಲ ಆ ವಸ್ತು ಈಗಿರುವ ರೂಪಕ್ಕೆ ಬರುವ ಮುನ್ನ ಎಲ್ಲೆಲ್ಲ ಒಡೆದಿತ್ತು, ಎಲ್ಲೆಲ್ಲ ಮುರಿದಿತ್ತು ಎನ್ನುವುದು ಎಲ್ಲರಿಗೂ ಕಾಣಬೇಕು. ಕಿಂಟುಗಿಯ ಹಿನ್ನೆಲೆಯಲ್ಲಿ ಬರಹ ಹೇಳುವುದು ಇಷ್ಟು: ನಾವಿರುವ ಸ್ಥಿತಿಗೆ ತಲುಪಲು ಎಷ್ಟು ಬಾರಿ ಹತಾಶರಾಗಿದ್ದೇವೆ, ಎಷ್ಟು ಬಾರಿ ಮನಸ್ಸುಗಳನ್ನು ಒಡೆದು ಜೋಡಿಸಿಕೊಂಡಿದ್ದೇವೆ. ಮತ್ತೆ ಕಟ್ಟಿಕೊಳ್ಳುವ ಚಿನ್ನದಂತಹ ಪ್ರಕ್ರಿಯೆಯಿಂದಲೇ ಮತ್ತೆ ಗೆದ್ದಿದ್ದೇವೆ ಎಂಬುದು ನೆನಪಾಗಿ ಯಾವತ್ತಿಗೂ ಸೋಲನ್ನು ವಿಶೇಷ ಪ್ರೀತಿಯಿಂದ ಸ್ವೀಕರಿಸುವ ಗುಣ ಬರಬೇಕು ಎನ್ನುವುದು ಕಿಂಟುಗಿ. ಆಶಯ ಬಿರುಕುಗಳನ್ನು, ಅಭಿಪ್ರಾಯ ಭೇದಗಳನ್ನು ಸಂಭ್ರಮಿಸಬೇಕು ಎಂಬುದು ಖಂಡಿತವಾಗಿಯೂ ಹಿಂದೆಂದಿಗಿಂತಲೂ ಇಂದಿಗೆ ಅಗತ್ಯವಾದುದನ್ನು ಈ ಹೇಳುತ್ತದೆ. ಪ್ರಶ್ನೆ 4, ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ನಾವೇ ಮೆಕ್ಯಾನಿಕ್ಸ್ ಈ ಪರಿಕಲ್ಪನೆಯನ್ನು ರಿಪೇರಿ ಬರಹದ ಹಿನ್ನೆಲೆಯಲ್ಲಿ ವಿವರಿಸಿ. ಉತ್ತರ: ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ನಾವೇ ಮೆಕ್ಯಾನಿಕ್ಸ್ ಈ ಪರಿಕಲ್ಪನೆಯನ್ನು ರಿಪೇರಿ ಬರಹ ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ಜಪಾನೀಯರ ಸೌಂದರ್ಯಶಾಸ್ತ್ರದಲ್ಲಿ ವಚಿ ಸಚಿ ಎಂಬೊಂದು ಆದರ್ಶವಿದೆ. ಬೌದ್ಧ ಧರ್ಮದ ಅಶಾಶ್ವತತೆಯ ಬೋಧನೆಯಿಂದ ಹುಟ್ಟಿಕೊಂಡಿರುವ ಈ ವಚಿ ಸಚಿ ಜಗತ್ತಿನಲ್ಲಿ ಪೂರ್ಣತೆ ಮತ್ತು ಅಪರಿಪೂರ್ಣತೆಯಲ್ಲಿಯೇ ಸೌಂದರ್ಯ ಇರುವುದೆಂದು ಹೇಳುತ್ತದೆ. ವಚಿ ಸಚಿಯ ಬೋಧನೆಯನ್ನು ಮಾನಸಿಕ ತಜ್ಞರು ಚಿಕಿತ್ಸೆಗಾಗಿ ಬಳಸಿಕೊಳ್ಳುತ್ತಾರೆ. ರಿಪೇರಿಯ ಸಾಧ್ಯತೆಯೇ ಇಲ್ಲದ ಘಾಸಿ ಮನಸ್ಸಿಗೆ ಯಾವುದೂ ಇಲ್ಲ. ನಮ್ಮೊಳಗಿನ ಅಪೂರ್ಣತೆಯನ್ನು ನಾವು ಒಪ್ಪಿಕೊಂಡರೆ ನಮ್ಮನ್ನು ನಾವು ರಿಪೇರಿ ಮಾಡಿಕೊಳ್ಳುವುದು ಸುಲಭ ಎಂಬುದನ್ನು ಈ ವಚಿ ಸಚಿ ಆದರ್ಶ ಇಂದಿಗೂ ಎಲ್ಲೆಡೆ ಸಾರುತ್ತಿದೆ. ರಿಪೇರಿಗಳು ನಮ್ಮ ಮನಸ್ಸನ್ನು ಒಂದು ಮಾಡಬಹುದು, ಇಲ್ಲವೇ ನಮ್ಮ ಮನಸ್ಸನ್ನು ಹೊಡೆಯಲೂಬಹುದು. ರಿಪೇರಿಯಿಂದ ಒಳ್ಳೆಯದಾಗುವುದು, ಕೆಟ್ಟದ್ದಾಗುವುದು ಸಂದರ್ಭಕ್ಕೆ ಬಿಟ್ಟದ್ದು.
ಭಾವನೆಗಳು ಸೇರಿದಂತೆ ಇಂದು ಜಗತ್ತಿನಲ್ಲಿ ಎಲ್ಲವೂ ಆ ಕ್ಷಣದ ನೆಮ್ಮದಿಯಾಗಿ ಹುಟ್ಟುತ್ತಿರುವ ಸಂದರ್ಭದಲ್ಲಿ, ನಮಗೆ ಇಂದು ನಿಜವಾಗಿಯೂ ರಿಪೇರಿ ಬೇಕು ಎನ್ನುವುದಾದರೆ ಅದು ನಮ್ಮ ಮನಸ್ಸಿಗೆ ಮಾತ್ರ. ವಸ್ತು ಹಾಗೂ ದೇಹಗಳನ್ನು ಬೇರೆಯವರು ರಿಪೇರಿ ಮಾಡಬಹುದು. ಆದರೆ ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ನಾವೇ ಮೆಕ್ಯಾನಿಕ್. ಈ ಟಿಪ್ಪಣಿ ಬರೆಯಿರಿ. 1. ರಿಪೇರಿ. ರಿಪೇರಿ, ಸಂಪತ್ ಸಿರಿಮನೆಯವರ ಒಂದು ವಿಶಿಷ್ಟ ಬರಹ. ವಸ್ತು ರಿಪೇರಿ ಹಾಗೂ ಮಾನಸಿಕ ರಿಪೇರಿ ಕುರಿತಂತೆ ಗಮನಿಸಬೇಕಾದ ಬರಹವಿದು. ವಸ್ತು ಹಾಗೂ ದೇಹಗಳನ್ನು ಬೇರೆಯವರು ರಿಪೇರಿ ಮಾಡಬಹುದು. ಆದರೆ, ನಮ್ಮ ಮನಸ್ಸುಗಳ ರಿಪೇರಿ ನಾವೇ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ನಾವೇ ಮೆಕ್ಯಾನಿಕ್. ಇದು ಈ ಬರಹದ ತಿರುಳು, ಆಶಯ. ರಿಪೇರಿ, ಬರಹ ಮೊದಲು ಭೌತಿಕ ವಸ್ತುಗಳ ರಿಪೇರಿ ಕುರಿತಂತೆ ವಿವರಿಸುತ್ತಾ, ಅನಂತರ ಮಾನಸಿಕ ರಿಪೇರಿಗೆ ತಿರುಗುತ್ತದೆ. ಇಲ್ಲಿ ಲೇಖಕರ ವೈಚಾರಿಕ ಚಿಂತನೆ ಕ್ರಮೇಣ ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನುಗ್ಗುತ್ತಾ ಒಳನೋಟವನ್ನು ಒದಗಿಸುವ ಚಿಂತನೆಯಾಗಿ ಬೆಳೆಯುತ್ತದೆ. ಬರಹ ಎತ್ತಿ ತೋರಿಸುವ ಸಂಗತಿಗಳು ಸಮಕಾಲೀನ ಸಾಮಾಜಿಕ ಸಂದರ್ಭದ ನಿರಾಕರಿಸಲಾಗದ ಸತ್ಯಗಳಾಗಿ ನಮ್ಮನ್ನು ಕಾಡತೊಡಗುತ್ತವೆ, ಅಂತರಂಗದಲ್ಲಿ ವಿಚಾರದ ತರಂಗಗಳನ್ನೆಬ್ಬಿಸುತ್ತವೆ. ರಿಪೇರಿ ವೃತ್ತಿಗಳನ್ನು ಹುಟ್ಟುಹಾಕುತ್ತದೆ, ಬದಲಾದ ಮನೋಧರ್ಮವನ್ನು ಸೂಚಿಸುತ್ತದೆ. ಒಂದು ಕಲೆಯಾಗಿ, ಸಂಬಂಧಗಳನ್ನು ಬೆಳೆಸುವ, ಅಳಿಸುವ ಮೂಲವಾಗಿ ಸೋಜಿಗ ಮೂಡಿಸುತ್ತದೆ. ಶೈಕ್ಷಣಿಕ ಮಟ್ಟದ ಅಳತೆಗೋಲಾಗಿ, ಜೀವನಕ್ರಮ ಮತ್ತು ಆರೋಗ್ಯದ ಸೂಚಕವಾಗಿ, ನಮ್ಮೊಳಗನ್ನು ಬಗೆಯುತ್ತದೆ. ಉತ್ಪಾದಕ ಕಂಪನಿಗಳ ಕುರಿತಂತೆ ಸಂದೇಹದ ವಿಮರ್ಶೆಯಾಗಿ, ಬಳಕೆದಾರನ ಕೊಳ್ಳುಬಾಕತನದ ಟೀಕೆಯಾಗಿ ನಮ್ಮನ್ನು ತಟ್ಟುತ್ತದೆ. ಬಹಿರಂಗವಾಗಿ, ಬುದ್ಧಿಗೆ ಸಾಣೆ ಹಿಡಿಯುತ್ತದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಿಪೇರಿ, ಬರಹದ ಕರ್ತೃ ಯಾರು? ಉತ್ತರ: ಸಂಪತ್ ಸಿರಿಮನೆ. ಪ್ರಶ್ನೆ 2. ರಿಪೇರಿ, ಬರಹದ ತಿರುಳೇನು? ಉತ್ತರ: ಭೌತಿಕ ವಸ್ತು ರಿಪೇರಿ ಹಾಗೂ ಮಾನಸಿಕ ರಿಪೇರಿ ಕುರಿತು ಪ್ರತಿಪಾದಿಸುವುದು. ಪ್ರಶ್ನೆ 3. ರಿಪೇರಿ ಎಂದರೇನು? ಉತ್ತರ: ಹಾಳಾದ ವಸ್ತುಗಳನ್ನು ಮರು ಜೋಡಿಸುವುದು. ಪ್ರಶ್ನೆ 4. ಜಪಾನಿಯರ ಸೌಂದರ್ಯಶಾಸ್ತ್ರದ ಒಂದು ಆದರ್ಶ ಯಾವುದು? ಉತ್ತರ: ವಚಿ, ಸಚಿ. ಪ್ರಶ್ನೆ 5. ಜಪಾನಿನ ಪುರಾತನ ಅಭ್ಯಾಸ ಯಾವುದು? ಉತ್ತರ: ಕಿಂಟುಗಿ. ಪ್ರಶ್ನೆ 6. ಜೀರ್ಣೋದ್ಧಾರ ಏನನ್ನು ಸೂಚಿಸುತ್ತದೆ? ಉತ್ತರ: ರಿಪೇರಿಯನ್ನು ಸೂಚಿಸುತ್ತದೆ. ಪ್ರಶ್ನೆ 7. ಲೇಖಕರ ಕುಟುಂಬದೊಂದಿಗೆ ಮನಸ್ಸು ಒಡೆದುಕೊಂಡವನಾರು? ಉತ್ತರ: ರೇಡಿಯೋ ರಿಪೇರಿ, ಬಾಬು. ಪ್ರಶ್ನೆ 8. ರಿಪೇರಿಯಿಂದ ಒಳ್ಳೆಯದು ಕೆಟ್ಟದ್ದು ಆಗುವುದು ಯಾವುದಕ್ಕೆ ಬಿಟ್ಟದ್ದು? ಉತ್ತರ: ಸಂದರ್ಭಕ್ಕೆ ಬಿಟ್ಟದ್ದು. ಪ್ರಶ್ನೆ 9. ಇಂದು ಎಲ್ಲರ ಜೀವನ ಮಂತ್ರ ಯಾವುದಾಗಿದೆ? ಉತ್ತರ: ರಿಪೇರಿಗೆ ದುಡ್ಡು, ಸಮಯ ವ್ಯರ್ಥ ಮಾಡುವ ಬದಲು ಹೊಸತೇ ತೆಗೆದುಕೊಳ್ಳಬಹುದಲ್ಲ ಎಂಬುದು. ಪ್ರಶ್ನೆ 10. ನಮ್ಮ ಮನಸ್ಸುಗಳಿಗೆ ಮೆಕ್ಯಾನಿಕ್ ಯಾರು? ಉತ್ತರ: ನಾವೇ.